ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನಿವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಮ್ಮ ಊರಲ್ಲಿ ಲಕ್ಷ್ಮೀದೇವಿ ಹಬ್ಬ, ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ. ಸೊ ಹಾಗಾಗಿ ಸ್ಪೆಷಲು ಶಾವ್ಗೆ, ಚಿಲ್ಕವ್ರೆ ಕಾಳು, ಸಾಂಬಾರು. ಹಾಗಾಗಿ ಕಾಳೆಲ್ಲ ಚಿಲ್ಕಿಸ್ತಾ ಇದ್ದೀವಿ. ನಮ್ಮ ಅತ್ತೆನೂ ಕೂಡ ಬಂದಿದ್ದರು. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮೂರಿಂದ ಬಂಡಿ ಕಟ್ತಾರೆ. ಬಂಡಿ ಇಲ್ಲಿಂದ ಆ ಊರಿಗೆ ಹೋದ್ರೇನೆ ಅಲ್ಲಿ ಪೂಜೆ ನಡೆಯೋದು ಮತ್ತು ತೇರ್ನ ಎಳೆಯೋದು. ಬಂಡಿ ಏನು ಅಂತಂದರೆ ನೀವು ಕೇಳ್ಬೋದು, ಮುಂದೆ ತೋರಿಸ್ತೀನಿ ಏನು ಅಂತ ಅಂದ್ಬಿಟ್ಟು ಸ್ಕಿಪ್ ಮಾಡ್ದೇ ನೋಡಿ ಕೊನೆವರೆಗೂ ವಿಡಿಯೋಸ್ನ. ಮತ್ತು ಬಾಯಿ ಬೀಗನೂ ಹೋಗ್ತಾರೆ. ಬಾಯಿ ಬೀಗ ಎಲ್ಲ ಮುಂಚೆ ಜಾಸ್ತಿ ಜನ ಹೋಗ್ತಾ ಇದ್ರಂತ, ಇವಾಗೆಲ್ಲ ಕಮ್ಮಿ ಆಗಿಬಿಟ್ಟಿದ್ದಾರೆ. ಬಾಯಿ ಬೀಗ ಅಷ್ಟು ಹೋಗಲ್ಲ ಹೆಣ್ಮಕ್ಳು. ಬೆಳಗ್ಗೆಯಿಂದ ಸಂಜೆವರೆಗೂ ಹೊಸ್ಕೊಂಡಿದ್ದು ಆ ಬಾಯಿ ಬೀಗ ಹೋಗಿ ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟನ ಮಾಡೋ ಅಂಥದ್ದು. ಪೂಜೆ ಎಲ್ಲ ಬೆಳಗ್ಗೆನೇ ಮುಗಿಸಿದೆ. ಮತ್ತು ಇನ್ನೊಂದು ಸಲ ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಇವಾಗ ತಳಗೆನ ಮಾಡ್ತಾಯಿದ್ದೀನಿ. ಮೊನ್ನೆ ದೇವಸ್ಥಾನಕ್ಕೆ ನಾವು ಅಲ್ಲೊಂದು ಬಿಟ್ವಾ ಇದ್ವಿ. ದೇವಸ್ಥಾನದಲ್ಲಿ ಯಾರು ಆಂಜನೇಯ ದೇವಸ್ಥಾನದಲ್ಲಿ ಬಿಟ್ಕೊಳ್ಸಿದ್ರು. ಮತ್ತೆ ಇನ್ನೊಂದು ಎಲ್ಲಿ ಬಿಟ್ಕೊಂಡ್ಯ ನಡ್ಕೊಂಡೋಯ್ತಾ? ಅಲ್ಲೇ ಇಟ್ಟಿದೆ ಎರಡನೇ. ಅಲ್ಲ ಪಾತ್ರೆ ಒಳಗೆ ಏನಾದ್ರು ಇಟ್ಟಿದ್ದೀನಿ ನೋಡು. ಯಾವ ಪಾತ್ರೆ ಇಲ್ಲ, ಈ ಪಾತ್ರೆ ಇಲ್ಲಿ ಒಂದು ಬಿಟ್ಕೊಂಡೆ ಅಂತ ಹೇಳಿದೆ. ಎಲ್ಲಿ ಬಿಟ್ಕೊಂಡೆ? ಇದ್ರದ್ದು ಹನ್ನಮ್ಮ ದೇವಸ್ಥಾನದವ. ಯಾಕೆ ಬಿಟ್ಕೊಂಡೆ? ಮರ್ತು ಅವ್ರಿಗೆ ಹೋಗಿ ಕೊಡ್ತೀಯ ಬಾ. ಅಲ್ಲೇ ಇನ್ನೊಂದು ಇರ್ಬೇಕು. ಅಯ್ಯ ಒಂದಿಸ್ಕೊ, ನಾನು ನೋಡಿಲ್ವಾ ನಿನ್ನೆ ಎಷ್ಟು ಕೈತೆ ಅಂದೆ ನಿಮ್ದ. ಇದು ಬಿಟ್ಕೊಳ್ಳೋಣ. ಇಷ್ಟ ಒತ್ತಿ ಇದ್ರಲ್ಲಮ್ಮ ಅನ್ಕೋತೇನ. ಅದೇನು ಹಾಕ್ಮೇಲೆ ಕೊಡಿಸ್ಲೇನು ಅಂತ ಎಡಿಟ್ ಮಾಡು. ವೇಸ್ಟ್ ಆಗೈತೆ ಕೋವಿಡ್ ಹಾಕಿ. ಪ್ಲೇಟ್ ಹಿಡ್ಕಳೆ ಸರಿ, ದೊಡ್ಡ ಪ್ಲೇಟ್ ಹಿಡ್ಕೋ. ಹಂಗೆ ಚಂದಲ್ಲ ಉದಕ್ಕಿರ್ಬೇಕಾ? ನಮ್ದು ಪ್ಲೇಟ್ ಅದಕ್ಕಿಂತ ದೊಡ್ಡ ಪ್ಲೇಟ್ ಐತಿನೇ. ಅಡುಗೆ ಎಲ್ಲ ಆಯಿತು. ದೇವ್ರಿಗೆ ಅಂತ ಅಂದ್ಬಿಟ್ಟು ತಳಗೆನ ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀನಿ. ಸೊ ಇದನ್ನು ಇಟ್ಕೊಂಡು ಮುಟ್ಟು ತೊಟ್ಟು ಏನು ಮಾಡಬಾರ್ದು. ಮುಟ್ಟು ತೊಟ್ಟು ಅಂತಂದರೆ ಎಂದ್ಲು ನಾವು ಅದನ್ನು ಅಲ್ಲೇ ಇಟ್ಕೊಂಡು ಎಂದ್ಲು ಮಾಡೋದು ಅದನ್ನೆಲ್ಲ ಮಾಡಬಾರ್ದು. ಹಾಗಾಗಿ ಬಂಡಿ ಒಂಡೋದೇ ಲೇಟ, ಒಂದು 9:30 10 ಗಂಟೆ ಆಗುತ್ತೆ. ಅಷ್ಟರಲ್ಲಿ ಮಕ್ಕಳೆಲ್ಲ ಹಸ್ಕೊಂಡಿರ್ತಾರೆ ಮತ್ತು ಅತ್ತೆ ಮಾವಂಗೂ ಊಟನ ಕೊಡಬೇಕು. ಹಾಗಾಗಿ ಸಪ್ರೇಟಾಗಿ ಫಸ್ಟು ಎತ್ತಿಟ್ಬಿಟ್ರೆ ದೇವ್ರಿಗೆ, ಆಮೇಲೆ ನಾವು ಊಟನ ಮಾಡ್ಕೋಬೋದು. ತಮಟೆ ಬಡಿತಾವ್ರ ಇನ್ನು ಈಗ ಸ್ಟಾರ್ಟ್ ಮಾಡಿದ್ರೆ ನಾವು ಹೋಗ್ಬೋದು ಕಾಣ ಸುಮ್ಮನಲ್ಲಿ ಜುತ್ತಿ ಮೇಲೆ.
ಚಪಾತಿ ಕಡೆಯಿಂದ ಊಟ ಮಾಡಬೇಕು ಇವತ್ತು ಜಾತ್ರೆ ನನ್ನ ಮಗಳು ಬೆಳಗ್ಗೆಯಿಂದ ಜಾತ್ರೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೇಳ್ತಾನೆ ಇದ್ಲು. ಇವಾಗ ನೋಡ್ರಿ ನಿದ್ದೆ ಬಂದು ಮಲ್ಕೊಂಡು ಊಟನೂ ಮಾಡಲಿಲ್ಲ. ಎಷ್ಟು ಎಬ್ಬಿಸಿದ್ರು ಎದಳಲಿಲ್ಲ. ಬೆಳಗಿಂದ ಒಸಿ ಸತಿ ಹೇಳಿಲ್ಲ ಜಾತ್ರೆ ಹೋಗ್ತೀವಿ ಪಾಪ ಕರ್ಕೊಂಡು ಹೋಗ್ಬೇಕು ಇವಾಗ ಎಬ್ಬಿಸ್ಕೊಂಡು. ನಾಳೆ ಹೋಗೋಕ್ಕಾಗಲ್ಲ. ನಾವು ಹೋಯ್ತೀವಿ ಆಂಟಿ ನಾನು. ನನ್ನ ಮಕ್ಳು ಕರ್ಕೊಂಡು ಹೋಗೋಕ್ಕಾಗಲ್ಲ, ಸ್ಕೂಲ್ ಐತೆ. ಇವಾಗ ದೇವಸ್ಥಾನದ ಹತ್ರ ಬಂದ್ವಿ. ಬಂಡಿ ಅಂತ ಅಂದರೆ ಅವಾಗಲೇ ಹೇಳಿದ್ನಲ್ವ, ಇದೇನೇ ಬಂಡಿ. ಇದು ಹೋದ್ರೇ ಅಲ್ಲಿ ಪೂಜೆ ಆಗೋದು ಮತ್ತು ತೇರ್ನ ಎಳೆಯೋವಂಥದ್ದು. ಇಲ್ಲಿ ಒಂದು ಮರಿನೂ ಕೂಡ ಕಡಿತಾರೆ. ಅದನ್ನೇನು ತೊಗೊಳಕ್ಕೆ ಹೋಗಲಿಲ್ಲ, ಡಿಲೀಟ್ ಮಾಡಿಬಿಡ್ತಾರೆ ಯೂಟ್ಯೂಬರು ಅಂತ ಅಂದ್ಬಿಟ್ಟು. ಮರಿಯೆಲ್ಲ ಕಡ್ದು ಮಾಡ್ತಾರೆ. ವರ್ಷಕ್ಕೆ ಇಷ್ಟಿಷ್ಟು ಮನೆ ಅಂತ ಅಂದ್ಬಿಟ್ಟು ಡಿವೈಡ್ ಮಾಡ್ತಾರೆ. 2 ವರ್ಷಕ್ಕೆ ಒಂದ್ಸಲ ಬರೋದು. ನಮ್ಗೆ ಈ ವರ್ಷ ಬಂದಿತ್ತು. ಅಂದರೆ ದುಡ್ಡು ಕೊಟ್ಬಿಟ್ಟು 1 kg ಮಟನ್ನ ತೊಗೋಬೇಕು, ಬಂಡಿ ಮುಂದೆ ಕಡಿಯೋಂಥ ಮರಿ ಮಟನ್ನ. ಸ್ಟಿಕ್ಕರ್ ಬಿದೋಗೈತೆ, ಗಾಂಧಿ ಇರ್ತಿಲ್ಲ, ನಾನು ಇರ್ತಿಲ್ಲ, ಬಿದೋಗೈತೆ. ಹಿಂಗೆ ಸೈಡಿಗೆ ಇಟ್ಕೋಬೇಕಾದ್ರೆ ಕಾಯಲ್ಲಿ ಬಡಿಸ್ಕೊಳ್ಳೋದಾದ್ರೆ ತಿಂದು ನೋಡಿ ನೀವು ಹೇಳ್ಬೇಕು ಚೆನ್ನಾಯ್ತು ಅಂತ. ಸೂಪರ್ ಚೆನ್ನಾಗಿರ್ತಾನೆ. ಚೆನ್ನಾಯ್ತೇನೆ. ಹಾಂ, ಹಸಿ ಕಾಳು ಸಾರು ಶಾವಿಗೆ ಹೊತ್ತಿಸ್ಕಟ್ಟೆ ಸತಿ ಕದಗಡ್ತಾವೆ. ಊಟ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಅಂತಂದರೆ ಇಲ್ಲಲ್ಲ, ಕತ್ರೆಘಟ್ಟ ಅಂತ ಹೇಳಿದ್ನಲ್ವಾ, ಅಲ್ಲಿಗೆ. ನಾವು ಯಾವ ವರ್ಷನೂ ಹೋಗಿರಲಿಲ್ಲ, ಇದೇ ಫಸ್ಟ್ ಟೈಮು ನೈಟ್ ಹೋಗ್ತಾ ಇರೋದು. ತಳಗೆ ನಮ್ಮ ಮನೆಯವ್ರು ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತಾಯಿದ್ರು. ನಾವು ಫ್ಯಾಮಿಲಿ ಎಲ್ಲ ಹೋಗಿರಲಿಲ್ಲ. ಈ ವರ್ಷ ಯಾಕೆ ಇಷ್ಟೊತ್ತಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ, ನಾಳೆ ನಮ್ಮ ಮುದ್ಕೆ ಊರಲ್ಲಿ ಒಂದು ಫಂಕ್ಷನ್ ಇಟ್ಕೊಂಡಿದ್ದೀವಿ. ಹಾಗಾಗಿ ನಾಳೆ ಪೂಜೆ ಎಲ್ಲ ಅಂದರೆ ಒಂದು ಶೂಟು ಕೂಡ ಇದೆ. ಬೇಗನೆ ಶೂಟೆಲ್ಲ ಮುಗಿಸ್ಕೊಂಡು ಬರೋಣ, ಮತ್ತು ಪೂಜೆ ಮಾಡ್ಸೋಕ್ಕೆ ಟೈಮ್ ಇರಲ್ಲ ಅಂತ ಅಂದ್ಬಿಟ್ಟು ಇವತ್ತೇ ಹೋಗ್ತಾ ಇದ್ದೀವಿ. ಸೊ ತುಂಬ ವೆಯ್ಟ್ ಮಾಡಿದ್ವಿ. ಹೋಗ್ಬಿಟ್ಟು ಬಂಡಿ ಬರೋವರೆಗೂ ಪೂಜೆ ಮಾಡಲ್ಲಲ್ವಾ. ಸೊ ಹಾಗಾಗಿ ಅಲ್ಲೇ ಕಾರ್ ಒಳಗಡೆ ನಿದ್ದೆ ಮಾಡಿದಾಗೋಯ್ತು. ಯಾವ ಪೂಜೆಗೆ ದಿನದೂರು ತಿರುವೆ ಮಹಾಲಕ್ಷ್ಮಿಯೇ ಬಂದ ಭವನೆಯ ಮೆಚ್ಚಿರುವ ನಂಬಿಕೆಯು ಕೊಚ್ಚಿ ಹೋಗಿ ಇಷ್ಟ ದೇವಿಯು ನೀನೆ ಮಹಾಲಕ್ಷ್ಮಿಯೇ. ಯಾವ ಪೂಜೆಗೆ ಒಲಿವೆ ಮಹಾಲಕ್ಷ್ಮಿಯೇ, ಯಾವರು ಬರುವರು ಮಹಾಲಕ್ಷ್ಮಿ. ಗುಡಿಯೊಳಗೆ ನೆಲೆಸಿ
ಹೂವು ತಗೊಳ್ಳೋ. ಇವಾಗ ಟೈಮ್ ಬಂದು 2 ಗಂಟೆ ಆಗಿದೆ. ಪೂಜೆ ಎಲ್ಲ ಮುಗೀತು. ಇನ್ನೊಂದು ದೇವಸ್ಥಾನ ಇದೆ, ಇಲ್ಲಿ ಮಾಡಿಸ್ಕೊಂಡು ಹೊರಡ್ತೀವಿ. ಇವಳು ಬಾಯ ಮುಚ್ಕೊಂಡು ಆಗೋದೇ ಆಗೋಯ್ತು ಯಾವಾಗಲೂ. ಯಾಕೆ ನಂಗೆ ಹೇಳ್ತೀಯಮ್ಮ? ಖುಷಿ ಮಾತಾಡತ್ತಲ್ಲ ರಾಣಿ. ಏನಿರುತ್ತೆ ನೋಡ್ಕೊಂಡು ಹೋಗೋದು. ನಾನ್ ಮುಂದೆ ಇವತ್ತು ಮಾತ್ರ ಬಿಟ್ಟಿದ್ದೀನಿ ಅಷ್ಟೇ. ನನ್ಗೆ ಹಿಂದೆ ಆಗಲ್ಲ ಸೀಟು. ಹಿಂದೆ ಕುತ್ಕೊಂಡ್ರೆ ಆಗಲ್ಲ ನನ್ಗೆ. ಇಲ್ಲ ಇಲ್ಲ, ನಾನು ಮುಂದೆನೆ ಕೂರ್ಬೇಕು. ಹೇಗಿದೆ ಬಟ್ ಇವಾಗ ಟೈಮ್ ಬಂದು ರಾತ್ರಿ 2:15 ಆಗಿದೆ. ಇವಾಗ ಬಂದ್ವಿ, ಪೂಜೆ ಎಲ್ಲ ಮುಗಿಸ್ಕೊಂಡು. ಡೇ ಹೊತ್ತು ಹೋಗಿದ್ರೆ ಇಷ್ಟು ನೀಟಾಗಿ ದರ್ಶನ ಎಲ್ಲ ಆಯ್ತಿರ್ಲಿಲ್ಲ. ತುಂಬಾನೇ ಖುಷಿ ಆಯ್ತು ದೇವ್ರ ದರ್ಶನ ಎಲ್ಲ ಮುಗಿಸಿದ್ಕೆ. ಇದು ಒಂದು ಚಿಕ್ಕ ವ್ಲಾಗ್ ಆಗಿರುತ್ತೆ. ಓಕೆ, ಇಷ್ಟನ್ನ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದೀನಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.